ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ಪ್ರೋಮೋ ಬಂದಿದೆ ನೋಡಿ ಇರ್ತೀರ. ನಾನು ಬೆಳಿಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ. ಈ ವೀಕೆಂಡ್ ಅಲ್ಲಿ ಗಿಲ್ಲಿ ಅವರಿಗೆ ಸಖತ್ತಾಗಿ ಭರ್ಜರಿಗೆ ಕ್ಲಾಸ್ ಇರುತ್ತಂತ. ಕ್ಲಾಸ್ ಅಂತೂ ಇದೆ, ಇಲ್ಲ ಅಂತಲ್ಲ. ಆದ್ರೆ ಇವತ್ತಿನ ಪ್ರೋಮೋ ನೋಡಿದಾಗ ನೀವು ನೋಡಿರ್ಬೋದು, ಅಶ್ವಿನಿ ಆಗಿರ್ಬೋದು, ಅದೇ ರೀತಿಯಾಗಿ ರಘು ಆಗಿರ್ಬೋದು, ಕಳಪುಟ್ಟಿ ಆಗಿರ್ಬೋದು, ನಮ್ಮ ರಕ್ಷಿತಾ ಆಗಿರ್ಬೋದು, ಇವರೆಲ್ಲ ನೋಡಿರ್ತೀರ. ಇಲ್ಲಿ ಎಲ್ಲರೂ ಸೇರಿ ಗಿಲ್ಲಿನ ಬ್ಲೇಮ್ ಮಾಡ್ತಾರೆ. ಹಂಗಂತ ಗಿಲ್ಲಿ ತಪ್ಪೇ ಮಾಡಿಲ್ವಾ? ತಪ್ಪು ಮಾಡಿದಾರೆ. ಕೆಲವು ವಿಷಯಗಳಲ್ಲಿ ಒಪ್ಲೇಬೇಕು, ತಪ್ಪು ಮಾಡಿದಾರೆ. ಆದ್ರೆ ಪ್ರೋಮೋ ತೋರ್ಸಾಗೆ ಎಪಿಸೋಡ್ ಇರುತ್ತಾ? ಖಂಡಿತವಾಗ್ಲಿಲ್ಲ. ಎಪಿಸೋಡ್ ಅಲ್ಲಿ ಏನಿರುತ್ತೆ, ಯಾರಿಗೆಲ್ಲ ಕ್ಲಾಸ್ ಇರುತ್ತೆ. ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರಲ್ಲ, ಗಿಲ್ಲಿ ಕ್ಯಾಪ್ಟನ್ನೇ ಅನ್ಸ್ಲಿಲ್ಲ, ಕ್ಯಾಪ್ಟನ್ ರೀತಿನೇ ಇರ್ಲಿಲ್ಲ, ಅವ್ರ ವರ್ತನೆನೇ ಬೇರೆ ಇತ್ತು ಅಂತೆಲ್ಲ ಹೇಳ್ತಾರಲ್ಲ. ಇಲ್ಲಿ ರಕ್ಷಿತ ಕೂಡ ಕ್ಲಾಸ್ ಇದೆ. ಏನಕ್ಕೆ ಹೇಳಿ, ಪ್ರತಿ ಸಲ ಬೌಟ್ ತಗೊಂಡಾಗ, ಪ್ರತಿ ಸಲ ನಾಮಿನೇಷನ್ ಅಲ್ಲಿ ಕಾವ್ಯ ನಿಲ್ಸಿದಾಗ ಸೇಮ್ ರೀಸನ್ ಹೇಳ್ತಾ ಇದ್ರು. ಒಂದ್ಸಲ ಒಂದ್ ರೀಸನ್ ಹೇಳಿದ್ಮೇಲೆ ಆ ರೀಸನ್ ಗೆ ನಾಮಿನೇಟ್ ಮಾಡಲ್ಲ ಕ್ಯಾಪ್ಟನ್ ಅಂತ ಗೊತ್ತಾದ್ಮೇಲೆ ಮತ್ತೆ ಅದೇ ವ್ಯಕ್ತಿ ತಗೊಂಬಂದು ನಾಮಿನೇಷನ್ ನಿಲ್ಸಿದಾಗ ಯಾರೇ ಆಗ್ಲಿ ಏನೇ ಆಗ್ಲಿ ರಿಯಾಕ್ಟ್ ಮಾಡೋದು ಸಹಜವಾಗಿರುತ್ತೆ. ಇದ್ರ ಬಗ್ಗೆ ಆಗಿರ್ಬೋದು. ಇನ್ನು ಅಶ್ವಿನಿ ಅವ್ರ ಬಗ್ಗೆ ಹೇಳ್ತೀನಿ. ಒಬ್ರು ಅಹಂಕಾರ ಇರುವವರು ಇನ್ನೊಬ್ರು ಅಹಂಕಾರ ಬಗ್ಗೆ ಮಾತಾಡಿದ್ರಂತೆ. ಖಂಡಿತವಾಗ್ಲೂ ನಂಗೆ ಪ್ರೋಮೋ ನೋಡಿದಾಗ ಹಾಗೆ ಅನ್ಸಿದ್ದು. ಏನಕ್ಕಂದ್ರೆ ಸೀಸನ್ 12 ಅಲ್ಲಿ ಯಾರಾದ್ರೂ ಅಹಂಕಾರ ಇರೋರು ಇದಾರೆ ಅಂದ್ರೆ ಅದು ಕೇವಲ ಅಶ್ವಿನಿ ಗೌಡ ಮಾತ್ರನೇ. ಅಂತವ್ರು ಇನ್ನೊಬ್ರು ಅಹಂಕಾರ ಬಗ್ಗೆ ಮಾತಾಡ್ತಾರೆ. ನಿಜವಾಗ್ಲೂ ಆ ಅಹಂಕಾರದ ಬಗ್ಗೆ ನಂಗೆ ಮಾತಾಡಿದಾಗ ನಾನ್ ಪ್ರೋಮೋ ನೋಡಿದಾಗ ನಗ್ಬೇಕು ಅಳ್ಬೇಕು ಅನಿಸ್ತಾ ಇತ್ತು. ಆಕ್ಚುಲಿ ಆರ್ ಅಕೌಂಟ್ ಅಂತ ಬಂದಾಗ ಅಶ್ವಿನಿ ಗೌಡ ಮಾತ್ರನೇ ಬರೋದು ಬಿಗ್ ಬಾಸ್ ಸೀಸನ್ 12 ಅಲ್ಲಿ. ಆ ರೀತಿ ಇದೆ. ಇನ್ನು ಮುಖ್ಯವಾಗಿ ರಘುವರ್ ಮಾತಾಡ್ತಾರೆ ಸೀರಿಯಸ್ ಆಗಿರ್ಲಿಲ್ಲ ಅಂತ. ನಮ್ಮ ಕಳಪುಟ್ಟಿ ಸ್ಪಂದವರು ಮಾತಾಡ್ತಾರೆ ಏನಂತ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನೇ ತಂದು ನಿಲ್ಸಿದ್ರು ಕಾವ್ಯನ ಸೇವ್ ಮಾಡ್ತಾ ಇದ್ರು. ಆ ಮಾತಲ್ಲಿ ಸತ್ಯ ಇದೆ. ಅದಾದ್ಮೇಲೆ ಇವ್ರು ಟಾಕ್ಸಿಕ್ ಆಗಿದ್ರು, ಗಿಲ್ಲಿ ಆಗಿದ್ರು, ಇನ್ನೊಂದಾಗಿದ್ರು, ಇನ್ನೆಲ್ಲ ಆಗಿದ್ರು. ಇಲ್ಲಿ ಸ್ಕ್ರೀನ್ ಸ್ಪೇಸ್ ಬೇಕಾದಾಗ, ಪಾಪ್ಯುಲಾರಿಟಿ ಬೇಕಾದಾಗ ಗಿಲ್ಲಿ ಬೇಕಾಗ್ತಾರೆ. ಆದ್ರೆ ವೀಕೆಂಡ್ ಅಂತ ಬಂದಾಗ ಗಿಲ್ಲಿ ಬೇಕಾಗಲ್ಲ. ಒಂದಂತೂ ಸತ್ಯ, ಕಾವ್ಯನ ಸೇವ್ ಮಾಡಿ ಗಿಲ್ಲಿ ಕೆಟ್ರ ಅಂದ್ರೆ ಖಂಡಿತವಾಗ್ಲೂ ಸತ್ಯ. ಏನಕ್ಕಂದ್ರೆ ಅಲ್ಲ, ರೀಸನ್ಸ್ ಬೇರೆ ಇತ್ತು, ಬಟ್ ಪಾಯಿಂಟ್ ಬರೋದಂತೂ ಸತ್ಯ. ಒಂದಂತೂ ಸತ್ಯ, ಈ ಪ್ರೋಮೋ ನೋಡಿದಾಗ ಎಲ್ಲರೂ ಸೇರಿ ಗಿಲ್ಲಿನ ಬ್ಲೇಮ್ ಮಾಡ್ತಾ ಇದಾರೆ. ಆದ್ರೆ ಎಪಿಸೋಡ್ ಅಲ್ಲಿ ಹಾಗೆ ಇರುತ್ತಾ? ಖಂಡಿತವಾಗ್ಲೂ ಇರಲ್ಲ. ಮತ್ತೆ ಎಪಿಸೋಡ್ ಅಲ್ಲಿ ಇರುತ್ತೆ ಅಂತ ಏನೆಲ್ಲ ಇರುತ್ತೆ, ಯಾರಿಗೆಲ್ಲ ಕ್ಲಾಸ್ ಇದೆ. ಎಕ್ಸ್ಪೆಷಲಿ ಗಿಲ್ಲಿ ಅವರ ಉತ್ತರಕ್ಕೆ ಕಿಚ್ಚನ ಒಂದು ಕೈ ಒಂದು ಇನ್ನಿದಲ್ಲ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಕೈ ಒಂದು ಎಕ್ಸ್ಪ್ರೆಷನ್ ಏನೆಲ್ಲ ಬರುತ್ತೆ, ಅದ್ರಲ್ಲಿ ಏನೆಲ್ಲ ಅರ್ಥ ಇದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಎಪಿಸೋಡ್ ಅಲ್ಲಿ ಗಿಲ್ಲಿಗೆ ಎಷ್ಟಾದ್ರೆ ಕ್ಲಾಸ್ ಇದೋ, ಗಿಲ್ಲಿಗೆ ಎಷ್ಟೆಲ್ಲ ಬೈತಾರೋ ಅಷ್ಟೇ ಅಶ್ವಿನಿ ಗೌಡ ಕೂಡ ಕ್ಲಾಸ್ ಇದೆ. ಸುಮಾರಾಗಲ್ಲ. ಯಾಕೆ ಅಂದ್ರೆ ಮಾತಿನ ಮೇಲೆ ಮಿತಿ ಇರಲಿ, ಮಾತಿನ ಮೇಲೆ ನಿಗಾ ಇರಲಿ, ಮಾತಿನ ಮೇಲೆ ಒಂದು ಮೌನವಾಗಿ ಮಾತಾಡಬೇಕು. ಮಾತು ಹೇಗಿರ್ಬೇಕಂತ ಹೇಳಿ ಈ ವೀಕೆಂಡ್ ಅಲ್ಲಿ ಕಿಚ್ಚ ಸಾರು ಇಬ್ರಿಗೂ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಜೊತೆಗೆ ಉಸ್ತುವಾರಿಗಳಿಗಂತೂ ಉಚ್ಚ ಬಿಡಿಸಿದೆ ಅಂತ ಹೇಳ್ಬೋದು. ಆ ರೀತಿ ಆಗಿದೆ. ಏನಕ್ಕಂದ್ರೆ ಉಸ್ತುವಾರಿಗಳು ಧ್ರುವಂತ ಆಗಿರ್ಬೋದು, ನಮ್ಮ ರಾಶಿಕಾ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಎಲ್ಲರೂ ಕೂಡ ಉಸ್ತುವಾರಿ ಅಂತ ಬಂದಾಗ ಸರಿಯಾಗಿ ಉಸ್ತುವಾರಿ ಮಾಡಿಲ್ಲ. ನಾನು ಬೆಳಿಗ್ಗೆನೆ ಹೇಳಿದ್ದೆ, ಒಬ್ರಿಗಲ್ಲ ಇಡೀ ಮನೆ ಮಂದಿಗೆ ಎಲ್ಲ ಕ್ಲಾಸ್ ಇದೆ. ಮನೆ ಮಂದಿ ಮೇಲೆಲ್ಲ ಬೇಜಾರು ವ್ಯಕ್ತಪಡಿಸ್ತಾ ಇದೆ ಕಿಚ್ಚ ಸರ್ ಅಂತ. ಅದೇ ಆಗ್ತಾ ಇದೆ. ನಾನು ಒಂದು ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಪ್ರೋಮೋ ನೋಡಿ ಗಿಲ್ಲಿ ಫ್ಯಾನ್ಸ್ ಯಾರು ಬೇಜಾರಾಗಕ್ ಹೋಗ್ಬೇಡಿ. ಕಾರಣ ಏನಂದ್ರೆ ಇವರೆಲ್ಲ ಕಾರಣಗಳೆಲ್ಲ ಕೊಟ್ಟಿದ್ದಾರೆ. ಅವರೆಲ್ಲ ಒಪಿನಿಯನ್ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಗಿಲ್ಲಿ ಮಾತಾಡ್ಬೇಕಲ್ಲ, ಗಿಲ್ಲಿ ಒಂದು ಪರ್ಸ್ಪೆಕ್ಟಿವ್ ಏನಂತ ಹೇಳ್ಬೇಕಲ್ಲ, ಅವನ ಮನಸ್ಸಿನ ಮಾತು, ಅವ್ರು ಯಾವ ರೀತಿ ಎಲ್ಲ ಕಾರಣಗಳು ಕೊಟ್ರು, ಏನಕ್ಕೆಲ್ಲ ನಾಮಿನೇಟ್ ಮಾಡಿದ್ರು, ಯಾವ ಕಾರಣಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರು ಅಂತ ಹೇಳ್ಬೇಕಲ್ಲ. ಆವಾಗ ಕರೆಕ್ಟ್ ಆಗಿ ಒಂದು ಕ್ಲಾರಿಟಿ ಸಿಗುತ್ತೆ. ಅದಂತೂ ಸತ್ಯ. ಆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಕೇವಲ ಪ್ರೋಮೋ ನೋಡಿ ಗಿಲ್ಲಿನ ಬೈದ್ ಬಿಡ್ತಾರೆ, ಗಿಲ್ಲಿನ ನೆಗೆಟಿವ್ ಮಾಡ್ಬಿಡ್ತಾರೆ, ಗಿಲ್ಲಿಗೆ ನೆಗೆಟಿವ್ ಆಗುತ್ತೆ, ಇದೇನಪ್ಪ ಸವಾಸ ಅಂತೆಲ್ಲ ಅನ್ಕೊಂಡೋಗ್ ಹೋಗ್ಬೇಡಿ. ಖಂಡಿತವಾಗ್ಲೂ ಹಾಗೇನಿಲ್ಲ. ಎಪಿಸೋಡ್ ನೋಡಿ, ಎಪಿಸೋಡ್ ಅಲ್ಲಿ ಅಷ್ಟೇನು ಏನು ಇರಲ್ಲ, ಸಿಂಪಲ್ ಆಗಿರುತ್ತೆ. ಮೇನ್ ಆಗಿ ಈ ವೀಕೆಂಡ್ ಅಲ್ಲಿ ಮಾತಿನ ಮೇಲೆ ನಿಗಾ ಇರಲಿ. ಇಷ್ಟು ದಿನ ಚೆನ್ನಾಗಿ ಆಡ್ಕೊಂಡ್ ಬಂದಿರ, ಇನ್ಮೇಲೂ ಚೆನ್ನಾಗಿ ಆಡು ಗಿಲ್ಲಿ ಅಂತ ಹೇಳಿ ಗಿಲ್ಲಿಗೆ ಒಂದ್ ಒಳ್ಳೆ ಸಜೆಷನ್ ಕೊಡ್ತಾರೆ ಕಿಚ್ಚ ಸಾರು. ಜೊತೆಗೂ ಬೈತಾರಿಲ್ಲ ಅಂತಲ್ಲ. ಕಾವ್ಯನ ಸೇವ್ ಮಾಡಕ್ಕೆ ಗಿಲ್ಲಿ ಕ್ಯಾಪ್ಟನ್ ಆದ್ರ ಅಂತ ಹೇಳ್ತಾ ಇದ್ರಲ್ಲ, ಆವಾಗ ಅವ್ರು ಕೊಟ್ಟಿರೋ ಕಾರಣಗಳು ಕೇಳ್ತಾರೆ. ನೀವು ಕಾರಣ ಏನ್ ಕೊಟ್ರಿ, ರೀಸನ್ಸ್ ಏನ್ ಕೊಟ್ರಿ, ಯಾವ ಕಾರಣಕ್ಕೆ ನಾಮಿನೇಟ್ ಮಾಡಿದ್ರು ಅಂತ ಗಿಲ್ಲಿ ಕೂಡ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಗಿಲ್ಲಿ ಕೂಡ ಸಖತ್ತಾಗಿ ರಿಪ್ಲೈ ಕೊಡ್ತಾರೆ. ಈ ಎಪಿಸೋಡ್ ಅಲ್ಲಿ ಭಯಪಡೋ ಅವಶ್ಯಕತೆ ಇಲ್ಲ. ಗಿಲ್ಲಿಗೆ ಅಷ್ಟೇ ಇರಲ್ಲ. ಜೊತೆಗೆ ಅಶ್ವಿನಿ ಗೌಡ ಹೇಳ್ತಾರಲ್ಲ, ನೀನು ಅಹಂಕಾರ ಅಂತ. ಒಬ್ಬ ವ್ಯಕ್ತಿ ಕನ್ನಡಿ ಇದ್ದಂಗೆ. ಆ ಕನ್ನಡಿಲಿ ನಾವು ನಕ್ರೆ ಅದು ನಗುತ್ತೆ, ಹತ್ರ ಅವಳುತ್ತೆ, ಕೋಪ ಮಾಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಒಂದು ಉದಾಹರಣೆ ಕೊಟ್ಟು ಕಿಚ್ಚ ಸರ್ ಸರಿಯಾಗಿ ಇಬ್ರಿಗೂ ಉಗಿದು ಉಪ್ಪಾಗ್ತಾರೆ ಅಂತ ಹೇಳ್ಬೋದು. ಇದರಿಂದ ಗಿಲ್ಲಿಗೆ ನೆಗೆಟಿವ್ ಏನಾಗುತ್ತೆ ಎಲ್ಲ ಥಿಂಕಿಂಗ್ ಎಲ್ಲ ಮಾಡಕ್ ಹೋಗ್ಬೇಡಿ, ಏನು ಪ್ರಾಬ್ಲಮ್ ಇಲ್ಲ. ಸಖತ್ತಾಗಿ ಮಾತಾಡಿದ್ರೆ ಸಖತ್ತಾಗಿ ರಿಪ್ಲೈ ಕೂಡ ಕೊಡ್ತಾರ ಅಂತ ಅಪ್ಡೇಟ್ ಇದೆ. ಉಸ್ತುವಾರಿಗಳಿಗೆ ಅಶ್ವಿನಿ ಗಿಲ್ಲಿಗೆ ಜಾಸ್ತಿ ಇದೆ ಈ ವೀಕೆಂಡ್ ಅಲ್ಲಿ.
ಈ ಎಪಿಸೋಡ್ ಅಲ್ಲಿ ಸೇವಿಂಗ್ ಅಂತ ತಗೊಂಡಾಗ ಯಾರು ಸೇವ್ ಆಗಿಲ್ಲ, ಕೇವಲ 5 ಜನ ಮಾತ್ರ ನಾಮಿನೇಟ್ ಆಗಿದ್ದಾರೆ. ಅದಕ್ಕೆ ನಾಳೆ ಎಪಿಸೋಡ್ ಅಲ್ಲಿ ಸೇವ್ ಮಾಡಿ, ನಾಳೆ ಎಪಿಸೋಡ್ ಅಲ್ಲಿ ನಮಗೆ ಎಲಿಮಿನೇಟ್ ಮಾಡ್ತಾರೆ. ಅಪ್ಡೇಟ್ಸ್ ಕೊಟ್ರೆ ಖಂಡಿತವಾಗ್ಲೂ ನಿಮ್ಗೆ ರಿಪ್ಲೈ ಕೊಡ್ತೀನಿ, ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಎಪಿಸೋಡ್ ಆದ್ಮೇಲೆ ಖಂಡಿತವಾಗ್ಲೂ ನೈಟ್ 11 ಗಂಟೆಗೆ ಲೈವ್ ಬರ್ತೀನಿ. ಲೈವ್ ಅಲ್ಲೆಲ್ಲ ಮಾತಾಡೋಣ, ಏನೆಲ್ಲ ಆಗು ಹೋಗಲೆಲ್ಲ ಸಿಗುತ್ತೆ ಅಂತ. ಮುಖ್ಯವಾಗಿ 4:15ಗೆ ಲೈವ್ ಬರ್ತೇನೆ ಅಂತ ಹೇಳಿದ್ದೆ. ಕೆಲವು ಪ್ರಾಬ್ಲಮ್ಗಳಾಗಿದ್ದಾವೆ, ಕಾರಣಗಳಿಂದ ನಾನು ಲೈವ್ ಬರಕ್ ಆಗಲ್ಲ. ಇದೊಂದು ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.